ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದೇ ಒಂದು ಪ್ರೈಸ್ ಸರ್. ನಮ್ಮ ಹತ್ರ ಯಾವ ಗಾಡಿ ತಗೊಂಡ್ರು ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್ 1 lakh ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 4,75,000 ಮಾಡ್ಕೊಡ್ತೀನಿ ಸರ್. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,50,000 ಮಾಡ್ಕೊಡ್ತೀನಿ ಸರ್. 1 lakh ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,95,000 ಮಾಡ್ಕೊಡ್ತೀನಿ ಸರ್. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಒಂದು ಫೈನಲ್ ಟು ಫೈನಲ್ ಒಂದು 5,60,000 ಮಾಡ್ಕೊಡ್ತೀನಿ ಸರ್. 1 lakh ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ. ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದೇ ಪ್ರೈಸ್ ಮಾಡ್ಕೊಡ್ತೀನಿ ಸರ್. 4,95,000 ಮಾಡ್ಕೊಡ್ತೀನಿ. ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 6,95,000 ರೇಂಜ್ ನಲ್ಲಿ ಮಾಡ್ಕೊಡ್ತೀನಿ ಸರ್. 1 lakh ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,55,000 ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ ನಿಮ್ಗೆ ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ 7,60,000 ಕೊಡ್ತೀನಿ ಸರ್. 1 lakh ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವೇನಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿಗಳು ಹುಡುಕ್ತಾ ಇದ್ದೀರಾ, ಬನ್ನಿ ಹೊಸ ಆಫ್ ಕಾರ್ಸ್ಗೆ. ನಿಮ್ಗೆ ಎಲ್ಲಾ ತರ ವೆಹಿಕಲ್ಸ್ ಸಿಗುತ್ತೆ. ಹ್ಯಾಚ್ ಬ್ಯಾಕ್ ಇಂದ ಸಿಡಾನ್, SUV ಗಾಡಿಗಳು ತುಂಬಾನೇ ಇದೆ. ಸೊ ನಿಮ್ಮ ಜೊತೆ ತೌಸಿಫ್ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ ಸರ್. ಸೊ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಬಜೆಟ್ 3 lakhs ಇಂದ ಸ್ಟಾರ್ಟಿಂಗ್ ಆಗುತ್ತೆ ಸರ್. ಎಲ್ಲಿ ಗಂಟ ಇದೆ ಸರ್? ಸರ್ ಅಪ್ ಟು 7 lakhs ವರೆಗೂ ಇದೆ. ಸೊ ಇದು ಅಪ್ ಟು 7 lakhs ತನಕ ಇದೆ. ಓಕೆ, ನನಗೆ ಲೋನ್ ಅಲ್ಲಿ ಬೇಕು ಅಂತ ನಮ್ಮ ಹತ್ರ ಯಾವ ಗಾಡಿ ಇದೆ ಪ್ರತಿ ಗಾಡಿಗೂ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಓಕೆ, ಅದು ಥ್ರೂಔಟ್ ಬೆಂಗಳೂರು ಆಗುತ್ತೆ, ಕರ್ನಾಟಕ ಮಾಡ್ಕೊಡ್ತೀನಿ. ಓಕೆ, ಎಷ್ಟು ಇರಬೇಕು ಸರ್ ಮಿನಿಮಮ್ ಡೌನ್ ಪೇಮೆಂಟ್? ಅದೆಲ್ಲ ಹುಡುಕಿದ್ರೆ ಸರ್ ಮಿನಿಮಮ್ ಡೌನ್ ಪೇಮೆಂಟ್ ಒಂದು 5 ಲಕ್ಷ ಗಾಡಿ ತಗೊಂಡ್ರೆ 1 ಲಕ್ಷ ಡೌನ್ ಪೇಮೆಂಟ್ ಇರಲೇಬೇಕು. ಓಕೆ, ಅದರಲ್ಲಿ ಒಂದು 80% ತನಕ ಲೋನ್ ಹೌದು, ಅಪ್ ಟು 80% ಮಾಡ್ಕೊಡ್ತೀನಿ. ಓಕೆ, ಸೊ ಸರ್ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದು ಲೊಕೇಶನ್ ಬಂದ್ಬಿಟ್ಟು ಬನಾರ್ಘಟ್ಟ ಮೇನ್ ರೋಡ್, ಬೆಕ್ಕಳ್ಳಿ ಸಿಗ್ನಲ್ ಎಕ್ಸಾಕ್ಟ್ ಆಪೋಸಿಟ್ ನಿಮಗೆ ರಾಯಲ್ ಓಕ್ ಫರ್ನಿಚರ್ ಶೋರೂಮ್ ಇದೆ, ಅದು ಪಕ್ಕನೇ ಇದೆ ಸರ್. ಓಕೆ, ಇನ್ನು ಕನ್ಫ್ಯೂಸ್ ಆದ್ರೆ ತಲೆ ಕೆಡಿಸ್ಕೊಬೇಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರ್ ಆಮೇಲೆ ಇಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ ವಾರಂಟಿ ಇಲ್ಲ ಸರ್, 1 ವರ್ಷ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. ಓನ್ಲಿ ಲೇಬರ್ ಅಮೌಂಟ್ ಫ್ರೀ ಇರುತ್ತೆ ಸರ್. ಓಕೆ, ಸೊ ಸರ್ ಆಮೇಲೆ ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಪೇ ಮಾಡಬೇಕಾ ನಿಮಗೆ? ಏನು ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ ಸರ್. ಓಕೆ, ಸೊ ಬಂದ್ಬಿಟ್ಟು ಗಾಡಿ ಏನ್ ಪ್ರೈಸ್ ಇರುತ್ತೆ ಅದನ್ನ ಆರಾಮಾಗಿ ಹೋಗ್ತಾ ಇರಬೇಕು. ಹೌದು ಸರ್. ಓಕೆ, ನೋಡಿ ಈ ತರ ನಿಮಗೆ ಫೆಸಿಲಿಟೀಸ್ ಕೂಡ ಇರುತ್ತೆ. ಹೌಸ್ ಆಫ್ ಕೋರ್ಸ್ ಅಲ್ಲಿ ಮಾತ್ರ ಇದು. ಸೊ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡಬಹುದಲ್ಲ ಸರ್? ಹೌದು ಸರ್, ನೋಡಿ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೇನು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಯಾರಾದ್ರೂ ಒಂದು ರೆನಾಲ್ಡ್ ಡಸ್ಟರ್ ಹುಡುಕ್ತಾರೆ, ಅವರಿಗೆ ಒಂದು ಒಳ್ಳೆ ರೆನಾಲ್ಡ್ ಡಸ್ಟರ್ ಇದೆ, ಡೀಟೇಲ್ಸ್ ಸರ್. ಸರ್ ರೆನಾಲ್ಡ್ ಡಸ್ಟರ್ ಇದು RXL ಪೆಟ್ರೋಲ್, ಇದು ಸಿಂಗಲ್ ಓನರ್ ಗಾಡಿ, 90,000 ರನ್ ಆಗಿದೆ ಸರ್. ಓಕೆ, ಸೊ ಇದು 85 PS 110 PS ಸರ್. ಇದು ಪೆಟ್ರೋಲ್ ನಲ್ಲಿ ಒಂದೇ ವೇರಿಯಂಟ್ ಬರೋದು ಸರ್ ನಿಮಗೆ. ಓಕೆ, ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. RXL ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್. ಸೊ ಇಂಟೀರಿಯರ್ ಫೀಚರ್ಸ್ ಸರ್ ಇದಕ್ಕೆ? ಸರ್ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಓಕೆ, ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಸರ್ ಇದರಲ್ಲಿ. ಓಕೆ, ನೀವು ಕಂಪ್ಲೀಟ್ಲಿ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ ಇಂಟೀರಿಯರ್ಸ್ ಮಾತ್ರ. ಸೊ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಸೊ ಯಾರಾದ್ರೂ ಒಂದು ಒಳ್ಳೆ ರೆನಾಲ್ಡ್ ಡಸ್ಟರ್, ಅದು ಪೆಟ್ರೋಲ್ ವೇರಿಯಂಟ್ ಹುಡುಕೋರಿಗೆ ನೋಡ್ತಾ ಇರ್ಬೋದು. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 85% ಟೈರ್ಸ್ ಇದೆ. ಸೊ ಇದು ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಸೊ ಒಂದು ಒಳ್ಳೆ ಪ್ರೈಸ್ ನೋಡೋದಾದ್ರೆ ಏನಾಗುತ್ತೆ ಪ್ರೈಸ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ತುಂಬಾ ಕಡಿಮೆ ಸರ್, ಜಸ್ಟ್ 4,45,000 ಇರೋದು ಕೋಟಿಂಗ್ ಪ್ರೈಸ್. ಫೈನಲ್ ಆಗಿ ಸರ್ ಒಂದು 4,15,000 ರೇಂಜ್ ನಲ್ಲಿ ಮಾಡ್ಕೊಡ್ತೀನಿ. 4,15,000 ಮಾಡ್ಕೊಡ್ತೀನಿ. ಓಕೆ ಸರ್. ಸರ್ ಲೋನ್ ನಲ್ಲಿ ಹುಡುಕ್ತಾ ಇದ್ರೆ ಜಸ್ಟ್ 15,000 ಡೌನ್ ಪೇಮೆಂಟ್ ಮಾಡಿ ಸರ್, ಮಿಕ್ಕಿದ್ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ. ಒಂದು ಒಳ್ಳೆ 7 ಸೀಟರ್ ಹುಡುಕ್ತಾ ಇರೋರಿಗೆ ಒಂದು ಮಹೇಂದ್ರ ರೆಕ್ಸ್ಟಾನ್ ಇದೆ, ಡೀಟೇಲ್ಸ್ ಸರ್. ಇದು ರೆಕ್ಸ್ಟಾನ್ RX-7 ಇದು 2013 ಮಾಡಲ್ ಸಿಂಗಲ್ ಓನರ್ ಸರ್. ಇದು ಆಟೋಮೆಟಿಕ್ ಡೀಸೆಲ್ ಆಟೋಮೆಟಿಕ್ ಬರುತ್ತೆ, ಇದು ಡೀಸೆಲ್ ಗಾಡಿ. ಓಕೆ, ಸೊ ಟೈರ್ಸ್ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ನಿಮಗೆ 80 to 90% ಟೈರ್ಸ್ ಇದೆ. ಒಂಥರ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ ವಿತ್ ಸನ್ರೂಫ್ ಕೂಡ ಬರುತ್ತೆ ಸರ್ ಇದರಲ್ಲಿ. ಓಕೆ, RX-7 ಇದು ಹೌದು, ಟಾಪ್ ಎಂಡ್ ಗಾಡಿ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, ಡೀಸೆಲ್ ಗಾಡಿ. ಜಸ್ಟ್ 1,15,000 ನೋಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಓಕೆ, ಮಹೇಂದ್ರ ರೆಕ್ಸ್ಟಾನ್ ಇವಾಗ ಒಂದು ಒಳ್ಳೆ ಪ್ರೈಸ್ ನೋಡೋದಾದ್ರೆ ಸರ್, ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,95,000 ಇದೆ ಸರ್ ಕೋಟಿಂಗ್ ಪ್ರೈಸ್. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 6,70,000 ಮಾಡ್ಕೊಡ್ತೀನಿ. ಓಕೆ, ಒಂದು 70,000 75,000 1 lakh ಯಾವ್ದು ಇರಲಿ ಡೌನ್ ಪೇಮೆಂಟ್ ಗೆ? ಸರ್ 1 lakh ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ ಈ ಗಾಡಿಗೆ. ಓಕೆ, ನೋಡಿ ಜಸ್ಟ್ 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಒಂದು ಮಹೇಂದ್ರ ರೆಕ್ಸ್ಟಾನ್ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, ಅದು ಪ್ಯೂರ್ ಬ್ಯಾಂಗ್ಳೂರ್ ಗಾಡಿ ಸರ್. ಓಕೆ, ನೆಕ್ಸ್ಟ್ ಯಾವ್ದು ಇದೆ ಸರ್ ನಿಮ್ಮ ಹತ್ರ? ಸರ್ ಮಹೀಂದ್ರ XUV 500 ಇದೆ ಸರ್, W6 ಇದು 2014 ಮಾಡಲ್ ಸಿಂಗಲ್ ಓನರ್ ಸರ್ ಇದು. ಸೊ 2014 ಸಿಂಗಲ್ ಓನರ್ ವೆಹಿಕಲ್, 1,10,000 ನೋಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದನ್ನು. ಓಕೆ, ಸೊ ಒಳ್ಳೆ ಲೆದರ್ ಸೀಟ್ಸ್ ಮತ್ತೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ಏರ್ ವ್ಯೂಮ್ಸ್ ಎಲ್ಲ ಇದೆ ನಿಮಗೆ. ಸೊ ಯಾರಾದ್ರೂ ಒಂದು W6 2013 ಮಾಡೆಲ್ ಗಾಡಿ, 14 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, ಸೊ ಇದು ಸಿಲ್ವರ್ 2014 ಸಿಂಗಲ್ ಓನರ್ ಅಲ್ಲ ಗಾಡಿ? 14 ಮಾಡಲ್ ಸಿಂಗಲ್ ಓನರ್ ಸರ್. ಓಕೆ, ಇವಾಗ ಏನಾಗುತ್ತೆ ಪ್ರೈಸ್ ಇದು? ಸರ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 7,40,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 6,95,000 ರೇಂಜ್ ನಲ್ಲಿ ಮಾಡ್ಕೊಡ್ತೀನಿ. ಓಕೆ, 6,95,000 ಒಂದು ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ವಿತ್ ಸರ್ವಿಸ್ ಹಿಸ್ಟ್ರಿ ನಮ್ಮ ಹತ್ರ ಯಾವ ಗಾಡಿ ತಗೊಂಡ್ರು ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ಒಂದು ಒಳ್ಳೆ ಸಿಡಾನ್ ವೆಹಿಕಲ್, ಒಂದು ಸ್ಕೋಡಾ ಸೂಪರ್ ಇದೆ.
ಸೊ ಡೀಟೇಲ್ಸ್ ಸರ್. ಸರ್ ಇದು 2012 ಮಾಡಲ್, ಸೆಕೆಂಡ್ ಓನರ್, 90,000 ರನ್ ಆಗಿದೆ. ಓಕೆ, ಪೆಟ್ರೋಲ್ ಗಾಡಿ ಸರ್ ಇದು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಬ್ಯಾಕ್ ಸೈಡ್ ನಿಮಗೆ ನೋಡ್ತಾ ಇರಬಹುದು ಸಕ್ಕತ್ತಾಗಿದೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ, ಒಳ್ಳೆ ಲಕ್ಸುರಿಯಸ್ ಸೆಡಾನ್ ವೆಹಿಕಲ್. ಆಟೋಮೆಟಿಕ್ ಮ್ಯಾನುವಲ್ ಸರ್ ಇದು? ಸರ್ ಆಟೋಮೆಟಿಕ್ ಇದು, ಆಟೋಮೆಟಿಕ್ ಪೆಟ್ರೋಲ್ ಸರ್, 1.8 ಲೀಟರ್ ಇಂಜಿನ್ ಬರುತ್ತೆ ನಿಮಗೆ. ಓಕೆ, ಫೀಚರ್ಸ್ ವೈಸ್ ನೋಡೋದಾದ್ರೆ ಸರ್ AC ಪವರ್ ಸ್ಟೀರಿಂಗ್, 4 ವಿಂಡೋಸ್, ಲೆದರ್ ಸೀಟ್ಸ್ ವಿತ್ ಸನ್ರೂಫ್ ಕೂಡ ಬರುತ್ತೆ ಸರ್ ಇದು. ಓಕೆ, ವಿತ್ ಸನ್ರೂಫ್ ಇರೋ ಗಾಡಿ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ಏರ್ವ್ಯಾಮ್ಸ್, ಓವರ್ ವ್ಯಾಮ್ಸ್ ಎಲ್ಲ ಇದೆ. ಸೊ ಒಂಥರ ಕಂಪ್ಲೀಟ್ಲಿ ಪ್ಯಾಕ್ಡ್ ವೆಹಿಕಲ್, ಟಾಪ್ ಎಂಡ್ ವೇರಿಯಂಟ್. ಪ್ರೈಸ್ ಸರ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 575 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದೇ ಒಂದು ಪ್ರೈಸ್ ಸರ್, 5,35,000 ಗೆ ಮಾಡ್ಕೊಡ್ತೀನಿ. ಓಕೆ, 5,35,000. ಓಕೆ, ಸೊ ಇವಾಗ ನಮ್ಮ ವ್ಯೂವರ್ಸ್ಗೆ ಫುಲ್ ಕ್ಯಾಶ್ ಕೊಟ್ಬಿಟ್ಟು ಅಲ್ಲಿ ತಗೊಳಕ್ಕಾಗಲ್ಲ, ಏನಾಗುತ್ತೆ ಡೌನ್ ಪೇಮೆಂಟ್? ಸರ್ ಡೌನ್ ಪೇಮೆಂಟ್ ಒಂದು 1 ಲಕ್ಷ ಮಾಡಲಿ ಸರ್, ಮಿಕ್ಕಿದ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ. ಓಕೆ, ಕೇವಲ 1 ಲಕ್ಷ ಕೊಟ್ಟರೆ ನಿಮ್ಗೆ ಒಂದು ಸ್ಕೋಡಾ ಸೂಪರ್ಬ್ ಪೆಟ್ರೋಲ್ ವೇರಿಯಂಟ್, ಆಟೋಮೆಟಿಕ್ ವೇರಿಯಂಟ್ ಗಾಡಿ ಸಿಗುತ್ತೆ. ಸೊ ಹಾಗೆ ಒಂದು ಒಳ್ಳೆ ಲಕ್ಸುರಿಯಸ್ ಸಿಡಾನ್ ವೆಹಿಕಲ್, ಒಂದು 2 ಲೀಟರ್ ರಾಕೆಟ್ ಅಂತ ಹೇಳ್ಬೋದು. ಒಂದು ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಸರ್ ಇದು, 2015 ಮಾಡಲ್, ಮಾರ್ಕೆಟ್ ನಲ್ಲಿ ಯಾರ ಹತ್ರನೂ ಇಲ್ಲ ಸರ್ ಇದು. ನಾನೇ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು 2015 ಮಾಡಲ್ ಕ್ರೂಸ್. ಹೌದು ಸರ್, 2015 ಮಾಡಲ್, ಸೆಕೆಂಡ್ ಓನರ್ ಇದು, 80,000 ರನ್ ಆಗಿದೆ ಇದು, ಮ್ಯಾನುವಲ್ ಟ್ರಾನ್ಸ್ಮಿಷನ್, ಡೀಸೆಲ್ ಗಾಡಿ ಇದು. ಓಕೆ, ಸೊ ಡೀಸೆಲ್ ವೇರಿಯಂಟ್ 2015 ಮಾಡಲ್ ಗಾಡಿ, ಸೆಕೆಂಡ್ ಓನರ್, LTZ ಟಾಪ್ ಎಂಡ್ ವಿತ್ ಸನ್ರೂಫ್ ಬರುತ್ತೆ ಸರ್. ಓಕೆ, ಸೊ ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ಏರ್ವ್ಯಾಮ್ಸ್, ಒಳ್ಳೆ ಲೆದರ್ ಸೀಟ್ಸ್, ಸನ್ರೂಫ್. ಡೀಸೆಲ್ ಆಲ್ಮೋಸ್ಟ್ ಲೈಕ್ ಸಿಟಿಲೇ 15 to 16 ಬರುತ್ತೆ ನಿಮಗೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಈ ಚವಲೆಟ್ ಕ್ರೂಸ್ ಅದು ಡೀಸೆಲ್ ಆಟೋಮೆಟಿಕ್ ಮ್ಯಾನುವಲ್ ಸರ್ ಇದು? ಸರ್ ಮ್ಯಾನುವಲ್ ಇದು. ಓಕೆ, ಪ್ರೈಸ್ ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,95,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಒಂದು ಫೈನಲ್ ಟು ಫೈನಲ್ ಒಂದು 5,60,000 ಗೆ ಮಾಡ್ಕೊಡ್ತೀನಿ ಸರ್. 5,60,000 ಒಂದು ಚವಲೆಟ್ ಕ್ರೂಸ್ ಡೀಸೆಲ್ ಟಾಪ್ ಎಂಡ್ LTZ. ಹೌದು. ಓಕೆ, ಸೊ ಅಕಸ್ಮಾತ್ ಈ ಗಾಡಿ ಬೇಡ ಅಂದ್ರೂ ಪರವಾಗಿಲ್ಲ, ನಿಮಗೆ ಒಂದು ಸ್ಕೋಡಾ ಆಕ್ಟೇವಿಯಾ ಇದೆ, ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಸರ್, 1.9 ಲೀಟರ್ ಇಂಜಿನ್ ಗಾಡಿ, 2 ಲೀಟರ್ ಸರ್. ಓಕೆ, 2 ಲೀಟರ್ ಗಾಡಿ. ಸೊ ಡೀಟೇಲ್ಸ್ ಸರ್. 2013 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಗಾಡಿ ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಸರ್, ಟಾಪ್ ಎಂಡ್ ಗಾಡಿ, ಎಲಿಗೆನ್ಸ್. ಓಕೆ, ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ. ಸೊ ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್, ಡೀಸೆಲ್ ಗಾಡಿ, ಡೀಸೆಲ್ ಆಟೋಮೆಟಿಕ್ ಗಾಡಿ, ಡೀಸೆಲ್ ಆಟೋಮೆಟಿಕ್. ಸೊ ಕಿಲೋಮೀಟರ್ ಡ್ರಿವನ್ ಇದು ಸರ್ 2013 ಮಾಡಲ್ ಇದು, ಸಿಂಗಲ್ ಓನರ್, ಜಸ್ಟ್ 90,000 ನೋಡಿದೆ ಸರ್, ವಿತ್ ಸರ್ವಿಸ್ ಹಿಸ್ಟ್ರಿ. ಈ ಗಾಡಿಗೆ ಏನು ಸರ್ವಿಸ್ ಹಿಸ್ಟ್ರಿ ಜೊತೆ ಕೊಡ್ತೀನಿ ಸರ್. ಓಕೆ, ಇವಾಗ ಪ್ರೈಸ್ ವೈಸ್ ನೋಡೋದಾದ್ರೆ ಸರ್, ಪ್ರೈಸ್ ವೈಸ್ ನೀವು ಮಾರ್ಕೆಟ್ ನಲ್ಲಿ ಚೆಕ್ ಮಾಡಬಹುದು ಸರ್, 9.5 lakhs ವರೆಗೂ ಇದೆ ಸರ್ ಮಾರ್ಕೆಟ್. ಖಂಡಿತ ಇದೆ. ನಮ್ಮ ಹತ್ರ ಬಂದ್ಬಿಟ್ಟು 7,95,000 ಇದೆ ಸರ್ ಕೋಟಿಂಗ್. ಓಕೆ, ಬರೀ ಕೋಟಿಂಗ್ 7,95,000 ಕೋಟಿಂಗ್. ಫೈನಾನ್ಸ್ ಗೆ ಎಷ್ಟು ಮಾಡ್ಬಿಡ್ತೀರಾ ನೀವು ಸರ್? ಫೈನಲ್ ಟು ಫೈನಲ್ ನಿಮಗೆ ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ 7,60,000 ಗೆ ಕೊಡ್ತೀನಿ ಸರ್. ಓಕೆ, 7,60,000 ಗೆ ಒಂದು ಚಾರ್ಲೆಟ್ ಆಕ್ಟೇವಿಯಾ, ಸಾರಿ ಸ್ಕೋಡಾ ಆಕ್ಟೇವಿಯಾ ಸಿಂಗಲ್ ಓನರ್ ಗಾಡಿ ವೆಹಿಕಲ್, ಅದು ಆಟೋಮೆಟಿಕ್ ಡೀಸೆಲ್. ಹೌದು, ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಅವೈಲೇಬಲ್ ಇದೆ ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಒಂದು ವೋಕ್ಸ್ವ್ಯಾಗನ್ ಪಸಾಟ್ ಸರ್. ಸರ್ ವೋಲ್ಕ್ಸ್ವ್ಯಾಗನ್ ಪಸಾಟ್ ಇದು 2013 ಮಾಡಲ್, ಸೆಕೆಂಡ್ ಓನರ್ ಇದು, ಕಂಫರ್ಟ್ ಲೈನ್ ಮ್ಯಾನುವಲ್ ಗಾಡಿ ಸರ್ ಇದು, ಮ್ಯಾನುವಲ್ ಟ್ರಾನ್ಸ್ಮಿಷನ್ ತುಂಬಾ ಕಡಿಮೆ ಇರೋದು ಸರ್ ಮ್ಯಾನುವಲ್ ಇದರಲ್ಲಿ. ಓಕೆ, ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್, ABS, ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಸೊ ವೋಕ್ಸ್ವ್ಯಾಗನ್ ಪಸಾಟ್ ಪೆಟ್ರೋಲ್ ಅಲ್ಲ ಸರ್ ಇದು? ಸರ್ ಡೀಸೆಲ್ ಇಸು. ಓಕೆ, ಡೀಸೆಲ್ ಆಟೋಮೆಟಿಕ್ ಮ್ಯಾನುವಲ್ ಸರ್ ಇದು, 2 ಲೀಟರ್ ಇಂಜಿನ್ ಬರುತ್ತೆ ಸರ್ ಇದು. ಓಕೆ, ಹಂಗಾರೆ 3 2 ಲೀಟರ್ ಇಂಜಿನ್ ಗಾಡಿಗಳಿದೆ ಇಲ್ಲಿ. ಸೊ ಈ 3 ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾರೆ, ಬಟ್ ಈ ಗಾಡಿನೂ ಒಳ್ಳೆ ಪ್ರೈಸ್ ಅಲ್ಲಿ ಬೇಕಲ್ಲ ಸರ್? ಪ್ರೈಸ್ ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ತುಂಬಾ ಕಡಿಮೆ ಇದೆ ಸರ್, ಜಸ್ಟ್ 5,75,000 ಇದೆ ಸರ್ ಕೋಟಿಂಗ್ ಪ್ರೈಸ್. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,55,000 ಗೆ ಮಾಡ್ಕೊಡ್ತೀನಿ. 5,55,000 ಫೈನಲ್ ಆಗುತ್ತೆ. ಓಕೆ, ಸೊ ಲೋನ್ ಅಂದ್ರೆ ಎಷ್ಟಾಗುತ್ತೆ ಸರ್? ಲೋನ್ ಬೇಕಂದ್ರೆ ಒಂದು 4 lakhs ವರೆಗೂ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ ಈ ಗಾಡಿಗೆ. ಅಂದ್ರೆ 1.5 ಲಕ್ಷ ಡೌನ್ ಪೇಮೆಂಟ್. ಹೌದು. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸ್ಕೋಡಾ ರ್ಯಾಪಿಡ್ 3 ಇದೆ ಸರ್, 3 ಗಾಡಿನೂ ಆಟೋಮೆಟಿಕ್ ಸರ್. ಒಂದು ಲೈಟ್ ಗ್ರೇ ಕಲರ್ ಇದೆ, ಒಂದು ರೆಡ್ ಇದೆ, ಇನ್ನೊಂದು ಬೇಜ್ ಕಲರ್ ಇದೆ ಸರ್. ಓಕೆ, ಬೇಜ್ ಕಲರ್. ಸೊ 3 ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ಡೀಸೆಲ್ ಗಾಡಿ, 3 ಗಾಡಿನೂ. ಓಕೆ, ಸೊ ಈ ಸ್ಕೋಡಾ ರ್ಯಾಪಿಡ್ ಫಸ್ಟ್ ಡೀಟೇಲ್ಸ್ ಇಸ್ಕೊಡ್ರಿ ಸರ್. 2016 ಮಾಡಲ್ ಸರ್ ಇದು, ಸಿಂಗಲ್ ಓನರ್, 1,30,000 ನೋಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ, ಸರ್ವಿಸ್ ರೆಕಾರ್ಡ್ ಜೊತೆ ಕೊಡ್ತೀನಿ ಗಾಡಿ. ಓಕೆ, ವಿತ್ ಸರ್ವಿಸ್ ಸಮೇತ. ಹೌದು. ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ಸ್ಪಾಯ್ಲರ್ ಕೂಡ ಇದೆ ಈ ಗಾಡಿಲಿ. ಸಾಫ್ಟ್ವೇರ್ ಮಾರ್ಕೆಟ್ ಅಲ್ಲ ಇದೆಲ್ಲ ಕಂಪನಿ ಫಿಟೆಡ್ ಅಲ್ಲ, ಕಂಪನಿ ಬ್ಲಾಕ್ ಪ್ಯಾಕೇಜ್ ಬರುತ್ತೆ ಇದು, ಟಾಪ್ ಎಂಡ್ ಸ್ಟೈಲ್ ಪ್ಲಸ್ ಗಾಡಿ ಇದು. ಓಕೆ, ಸೊ ಈ ಸ್ಕೋಡಾ ರ್ಯಾಪಿಡ್ ಏನಾಗುತ್ತೆ ಪ್ರೈಸ್ ಇದು? ಸರ್ ಕೋಟಿಂಗ್ ಮಾಡ್ತಾ ಇರೋದು ತುಂಬಾ ಕಡಿಮೆ ಸರ್, 5,95,000 ಇದೆ ಕೋಟಿಂಗ್ ಪ್ರೈಸ್, 16 ಮಾಡಲ್ ಸಿಂಗಲ್ ಓನರ್ ಗಾಡಿಗೆ. ಓಕೆ, ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,50,000 ಗೆ ಮಾಡ್ಕೊಡ್ತೀನಿ. 5.5 ಲಕ್ಷಕ್ಕೆ 16 ಮಾಡಲ್ ಗಾಡಿ, 16 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಡೀಸೆಲ್ ಗಾಡಿ ಸರ್. ಓಕೆ, ಸೊ ಅಕಸ್ಮಾತ್ ಆ ಗಾಡಿ ಇಷ್ಟ ಆಗಿಲ್ವಾ? ಪರವಾಗಿಲ್ಲ, ತಲೆನೇ ಕೆಡ್ಸ್ಕೊಬಿಡಿ, ರೆಡ್ ಕಲರ್ ನೋಡಕ್ಕಂತೂ ಚಿಂತೆ ಆಗಿದೆ. ತುಂಬಾ ಕಡಿಮೆ ಓಡಿರೋದು ಇದು, ಜಸ್ಟ್ 40,000 ರನ್ ಆಗಿರೋದು ಗಾಡಿ ಇದು. ಓಕೆ, 2015 ಮಾಡಲ್ ಸಿಂಗಲ್ ಓನರ್ ಬ್ಲಾಕ್ ಪ್ಯಾಕೇಜ್ ಸರ್ ಇದು, ಆಟೋಮೆಟಿಕ್ ಡೀಸೆಲ್. ಓಕೆ, ಆಟೋಮೆಟಿಕ್ ಡೀಸೆಲ್ ಗಾಡಿ. ಸೊ ಸ್ಕೋಡಾ ರ್ಯಾಪಿಡ್ ಬ್ರ್ಯಾಂಡ್ ನ್ಯೂ ತರ ಇದೆ ಸರ್ ಗಾಡಿ ಇದು. ಓಕೆ, ಸೊ ಇಂಟೀರಿಯರ್ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ಏರ್ವ್ಯಾಮ್ಸ್ ಎಲ್ಲ ಇದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್. ಸೊ ಒಂದು ಒಳ್ಳೆ ಸ್ಕೋಡಾ ರ್ಯಾಪಿಡ್ ಹುಡ್ಕೋರಿಗೆ ಸಕ್ಕತ್ತಾಗಿದೆ. ಡೀಸೆಲ್ ಅಲ್ಲ ಸರ್? ಇದು ಡೀಸೆಲ್ ಗಾಡಿ ಸರ್. ಓಕೆ, ಸೊ ಇವಾಗ ಪ್ರೈಸ್ ವೈಸ್ ನೋಡೋದಾದ್ರೆ ಸರ್
ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,50,000 ಇದೆ ಕೋಟಿಂಗ್ ಪ್ರೈಸ್. Okay. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು ರೌಂಡ್ ಫಿಗರ್ 6 lakhs ಗೆ ಮಾಡ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ ರೌಂಡ್ ಫಿಗರ್ 6 lakhs ಗೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ. ಅದು 2015 ಮಾಡಲ್, ಜಸ್ಟ್ 40,000 ರನ್ ಆಗಿರೋದು. Okay. ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ಡೀಸೆಲ್ ಗಾಡಿ. ಏನ್ ಸರ್ ಎರಡು ವರ್ಣ ಇದೆ ಇಲ್ಲಿ? ಸರ್ ಎಲೆಂಟ್ರಾ ಸರ್, ಇದು ವರ್ಣ ಇಲ್ಲ. ಓಕೆ. ಮ್ಯಾನುವಲ್ ಬೇಕಾ ಮ್ಯಾನುವಲ್ ಕೊಡ್ತೀನಿ, ಆಟೋಮೆಟಿಕ್ ಬೇಕಾ ಆಟೋಮೆಟಿಕ್ ಕೊಡ್ತೀನಿ ಸರ್. ಓಕೆ. ಇದು 2014 ಮಾಡಲ್, ಸೆಕೆಂಡ್ ಓನರ್, ಜಸ್ಟ್ 70,000 ರನ್ ಆಗಿದೆ. ಆಟೋಮೆಟಿಕ್ ಪೆಟ್ರೋಲ್ ಸರ್ ಇದು. ಓಕೆ, ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್. ಒಂದು ಎಲೆಂಟ್ರಾ ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಏನು ಸರ್? ಮೈಲೇಜ್ ನಿಮ್ಗೆ ಸಿಟಿನಲ್ಲಿ ಒಂದು 12 ಬರುತ್ತೆ ಸರ್, ಹೈವೇ ನಲ್ಲಿ 14-15 ವರೆಗೂ ಬರುತ್ತೆ. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ. ನಿಮಗೆ ಒಂದು ಎಲೆಂಟ್ರಾ ಎಲೆಂಟ್ರಾ ಒಂದು ಒಳ್ಳೆ ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ಅಂತ ಹೇಳ್ಬೋದು. ಹೌದು ಸರ್. ಸೊ ಈ ಎಲೆಂಟ್ರಾ ಆಟೋಮೆಟಿಕ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಪ್ರೈಸ್ ಏನಾಗುತ್ತೆ ಸರ್? ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,45,000 ಕೋಟಿಂಗ್ ಇದೆ ಸರ್. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,95,000 ಗೆ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಇದು ಬೇಡ ಸರ್, ನನಗೆ ಆಟೋಮೆಟಿಕ್ ವೆಹಿಕಲ್ ಬೇಕು ಅಂತಾರೆ. ಸರ್ ಆಟೋಮೆಟಿಕ್ ಇದು, ಮ್ಯಾನುವಲ್ ಬೇಕಾದ್ರೆ ಮ್ಯಾನುವಲ್ ಇದೆ ಸರ್. 2012 ಮಾಡಲ್, ಸೆಕೆಂಡ್ ಓನರ್ ಸರ್. 1 ಲಕ್ಷ ಓಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದನ್ನು. ಓಕೆ, ವಿತ್ ಸರ್ವಿಸ್ ಹಿಸ್ಟ್ರಿ. ಹೌದು. ಓಕೆ, ಸೊ ಎಸ್ಎಕ್ಸ್ ಟಾಪ್ ಅಂಡ್ ಬರುತ್ತೆ ಸರ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದು ಗಾಡಿ. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ ನಿಮಗೆ. ನೋಡಿ ಸಾರಿ, ಡಿಫಾಗರ್ ಇದೆ ನಿಮಗೆ. ಒಂದು ಒಳ್ಳೆ ಇದು ಕೂಡ ಪೆಟ್ರೋಲಾ? ಪೆಟ್ರೋಲ್ ಸರ್ ಇದು. ಓಕೆ, ಸೊ ಟೈರ್ ಆಲ್ಮೋಸ್ಟ್ ನಿಮಗೆ 70 to 80% ತನಕ ಟೈರ್ಸ್ ಇದೆ. ಸೊ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ವಿತ್ ಡ್ಯುಯಲ್ ಏರ್ ಬ್ಯಾಗು, ಏಸು ಎಲ್ಲ ಇದೆ. ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇಂಟೀರಿಯರ್ ಅಲ್ಲಿ ಇದೆ. ಹೌದು ಸರ್. ಸೊ ಒಂಥರ ಚಿಂದಿ ಪ್ರೈಸ್ ಅಲ್ಲಿ ಕೊಡಬೇಕಾಗುತ್ತೆ ಸರ್ ಇವಾಗ, ಯಾಕಂದ್ರೆ ಎಲೆಂಟ್ರಾಗಳು ಮಾರ್ಕೆಟ್ ತುಂಬಾನೇ ಕಮ್ಮಿನೇ ಸಿಗೋದು. ಹೌದು ಸರ್. ಸರ್ ಕೋಟಿಂಗ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,45,000 ಕೋಟಿಂಗ್ ಇದೆ ಸರ್. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದೇ ಪ್ರೈಸ್ ಗೆ ಮಾಡ್ಕೊಡ್ತೀನಿ ಸರ್. 4,95,000 ಗೆ ಮಾಡ್ಕೊಡ್ತೀನಿ ಫೈನಲ್. ಓಕೆ, 4,95,000 ಹೌದು ಫೈನಲ್ ಮಾಡ್ಬಿಟ್ಟು. ಓಕೆ ಸರ್. ಸೊ ಹಾಗೆ ಒಂದು ಹುಂಡೈ ಸ್ಯಾಂಟೋಫಿ ಇದೆ ಸರ್, ವೈಟ್ ಕಲರ್. ಡೀಟೇಲ್ಸ್ ಸರ್? ಹುಂಡೈ ಸ್ಯಾಂಟೋಫಿ ಇದು 2012 ಮಾಡಲ್, ಸೆಕೆಂಡ್ ಓನರ್ ಸರ್. 1,40,000 ನೋಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್ ಈ ಗಾಡಿನು. ಓಕೆ, ಇದು ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್, ಡೀಸೆಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. 1,40,000 ನೋಡಿದೆ, ಪೂರ್ತಿ ಶೋರೂಮ್ ಮೇಂಟೈನ್ ಸರ್. ಓಕೆ, ಪೂರ್ತಿ ಶೋರೂಮ್ ಮೇಂಟೈನ್ ಆಗಿರೋ ಗಾಡಿ. ಒಂದು ಹುಂಡೈ ಸ್ಯಾಂಟೋಫಿ ಡೀಸೆಲ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಹುಂಡೈ ಸ್ಯಾಂಟೋಫಿ ಒಂದು ಒಳ್ಳೆ 7 ಸೀಟರ್ ಗಾಡಿ ಅಂತ ಹೇಳ್ಬೋದು. ಯಾರಾದ್ರೂ ಒಂದು XUV ಅವ್ರಿಗೆ ಅಥವಾ ಏನಾದ್ರು ಒಂದು ಫಾರ್ಚುನರ್ ತಗೊಳಕ್ ಆಗ್ತಿಲ್ಲ ಅನ್ನೋರ್ಗು ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು, ಯಾಕಂದ್ರೆ ಅದಕ್ಕೆ ಟಕ್ಕರ್ ಕೊಟ್ಟಿದೆ ಗಾಡಿ. ಸೊ ಪ್ರೈಸ್ ಸರ್? ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ತುಂಬಾ ಕಡಿಮೆ ಸರ್. ಮಾರ್ಕೆಟ್ ನಲ್ಲಿ ಚೆಕ್ ಮಾಡಬಹುದು ನೀವು, 7 lakhs ನಡೀತಾ ಇದೆ. ನಮ್ಮ ಹತ್ರ ಜಸ್ಟ್ ಬಂದ್ಬಿಟ್ಟು 5,95,000 ಇದು ಕೋಟಿಂಗ್ ಪ್ರೈಸ್. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಜಸ್ಟ್ 5,60,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಓಕೆ, 5,60,000 ಒಂದು ಹುಂಡೈ ಸ್ಯಾಂಟೋಫಿ ಡೀಸೆಲ್ 7 ಸೀಟರ್ ಗಾಡಿ ಸಿಗ್ತಾ ಇದೆ. ಸೊ ಒಳ್ಳೆ ಗಾಡಿ ಅಂತ ಹೇಳ್ಬೋದು, ನನಗೆ ಪರ್ಸನಲಿ ಕೇಳಿದ್ರೆ ಸ್ಯಾಂಟೋಫಿ. ಸೊ ಹಾಗೆ ಇನ್ನೊಂದು ಸ್ಕೋಡಾ ಲಾರಾ ಇದೆ ಸರ್, ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಸರ್ ಇದು. ಎಲಿಗೆನ್ಸ್ 2011 ಮಾಡಲ್, ಸೆಕೆಂಡ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್ ಇದು. ಡೀಸೆಲ್ ಗಾಡಿ ಇದು. ಓಕೆ, ಡೀಸೆಲ್ ಗಾಡಿ ಒಂದು ಸ್ಕೋಡಾ ಲಾರಾ. ಸೊ ಇಂಟೀರಿಯರ್ ಅಲ್ಲಿ ನೋಡೋದಾದ್ರೆ ಏನೇನು ಬರ್ಬೋದು ಸರ್ ಇದಕ್ಕೆಲ್ಲ? ಸರ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ತರ ಇದೆ ಸರ್ ಇದು. ತುಂಬಾ ನೀಟ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. 2011 ಮಾಡಲ್, ಸೆಕೆಂಡ್ ಓನರ್, 93,000 ನೋಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದನ್ನು. ಓಕೆ, ಇವತ್ತು ಏನೋ ಆಲ್ಮೋಸ್ಟ್ ಲೈಕ್ ಎಲ್ಲ ಆಟೋಮೆಟಿಕ್ ಗಾಡಿಗಳು ಇಟ್ಬಿಟ್ಟಿದ್ದಾರೆ. ಹೌದು ಸರ್, ಆಟೋಮೆಟಿಕ್ ಸಡನ್ ಡೀಸೆಲ್ ಗಾಡಿ ನಮ್ಮ ಹತ್ರ ತುಂಬಾ ಇದೆ ಸರ್. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ. ಆಲ್ಮೋಸ್ಟ್ ಲೈಕ್ ಡಾಕ್ಟರ್ ಡ್ರಿವನ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಯಾರಾದ್ರೂ ಒಂದು ಒಳ್ಳೆ ಸ್ಕೋಡಾ ಲಾರೋ 2011 ಮಾಡಲ್, ಅದು ಆಟೋಮೆಟಿಕ್ ಗಾಡಿ ಹುಡುಕೋರಿಗೆ ಏನಾಗುತ್ತೆ ಸರ್ ಪ್ರೈಸ್? ಸರ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 4,95,000 ಕೋಟಿಂಗ್ ಇದೆ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 4,75,000 ಗೆ ಮಾಡ್ಕೊಡ್ತೀನಿ ಸರ್. ಓಕೆ, 4,75,000 ಗೆ ಒಂದು ಸ್ಕೋಡಾ ಲಾರಾ ಡೀಸೆಲ್ ಟಾಪ್ ಎಂಡ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಹಾಗೆ ಒಂದು XUV 500 ಇದೆ. ಸೊ ನೋಡಕ್ಕಂತೂ ಚಿಂದಿ ಆಗಿದೆ. ಡೀಟೇಲ್ಸ್ ಸರ್? ಸರ್ 2012 ಮಾಡಲ್, ಸೆಕೆಂಡ್ ಓನರ್ ಸರ್ ಇದು. W8 ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. 1,05,000 ನೋಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಈ ಗಾಡಿನ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ ಗಾಡಿಲಿ. XUV 500 2012 ಮಾಡಲ್, ಸೆಕೆಂಡ್ ಓನರ್, W8 ಸರ್. ಓಕೆ, ಸೊ ಫೀಚರ್ಸ್ ವೈಸ್ ನೋಡಿದ್ರೆ ಸರ್? ಸರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ, ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ. ಓಕೆ, ಸ್ಟೇರಿಂಗ್ ಒಂದು ಕಂಟ್ರೋಲ್ಸ್, AirVMs, ORVMs, ಒಂಥರ ಕಂಪ್ಲೀಟ್ ಟಾಪ್ ಎಂಡ್ ಟಾಪ್ ನಾಚ್ ಗಾಡಿ ಅಂತ ಹೇಳ್ಬೋದು. ಒಂದು ಗಾಡಿ, ಒಂದು XUV 500. ಸೊ ಪ್ರೈಸ್ ಸರ್? ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,85,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 6,50,000 ರೌಂಡ್ ಫಿಗರ್ ನಲ್ಲಿ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ಒಂದು BMW ಕೂಡ ಅವೈಲೇಬಲ್ ಇದೆ. ಒಂದು X3 BMW X1 ಸರ್ ಇದು. ಎಸ್ ಡ್ರೈವ್ ಆಟೋಮೆಟಿಕ್ ಡೀಸೆಲ್ ಇದು. 2013 ಮಾಡಲ್, ಥರ್ಡ್ ಓನರ್ ಆಗಿದೆ ಸರ್ ಇದು. ಓಕೆ, ಸೊ ಯಾರಾದ್ರೂ ಒಂದು BMW ಹುಡುಕೋರಿಗೆ ಸೊ ಚೆನ್ನಾಗಿದೆ ಗಾಡಿ ಕೂಡ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ವೈಸ್ ಅಲ್ಲಿ ನೋಡೋದಾದ್ರೆ ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ನೀಟ್ ಮೇಂಟೈನ್ ಆಗಿದೆ ಸರ್ ಇದು. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, AirVMs,
4VMs ಎಲ್ಲ ಇದೆ, ಸನ್ ರೂಫ್ ಬಿಟ್ಟು ಎಲ್ಲ ಬರುತ್ತೆ ಸರ್ ಈ ಗಾಡಿನಲ್ಲಿ. ಓಕೆ, ಕ್ರೂಸ್ ಕಂಟ್ರೋಲ್ ಎಲ್ಲಾನು ಇರುತ್ತೆ. ಸೊ ಒಂದು ಒಳ್ಳೆ ಪ್ರೈಸ್ BMW ತುಂಬಾ ಕಡಿಮೆ ಕೋಟ್ ಮಾಡ್ತಾ ಇದೀವಿ ಸರ್. ಜಸ್ಟ್ 7,45,000 ಕೋಟಿಂಗ್ ಇದೆ ಸರ್. ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದೇ ಒಂದು ಪ್ರೈಸ್ ಮಾಡ್ಕೊಡ್ತೀನಿ ಸರ್. 6,95,000 ಮಾಡ್ಕೊಡ್ತೀನಿ. 6,95,000 ಒಂದು ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. BMW X1 ಅದು 2013 ಮಾಡಲ್. ಲೋನ್ ಬೇಕು ಅನ್ನೋರಿಗೆ ಸರ್ ಅಪ್ ಟು 5 lakhs ವರೆಗೂ ಲೋನ್ ಮಾಡ್ಕೊಡ್ತೀನಿ. ಓಕೆ, ಹಂಗಾರೆ BMW ಗೆ ಎಷ್ಟು ತರಬೇಕು ಡೌನ್ ಪೇಮೆಂಟ್? ಸರ್ ಜಸ್ಟ್ ಒಂದು 2 lakhs ತಗೊಂಡ್ ಬರ್ಲಿ ಸರ್ ಸಾಕು. ಓಕೆ, BMW ಗೆ 2 ಲಕ್ಷ ತಗೊಂಡ್ಬಂದ್ರೆ ಲೋನ್ ಕೂಡ ಆಗುತ್ತೆ. ನಮ್ಮ ಮುಂದೆ ಒಂದು ಸ್ಕೋಡಾ ಸೂಪರ್ ಇದೆ. ಸೊ ಯಾರಾದ್ರೂ ಒಂದು ಒಳ್ಳೆ ಸೂಪರ್ ಹುಡುಗರಿಗೆ ಇನ್ನೊಂದು ಕೂಡ ಅವೈಲೇಬಲ್ ಇದೆ. ಇದ್ರ ಡೀಟೇಲ್ಸ್ ಸರ್, ಅದು ಸೂಪರ್ ಆಟೋಮೆಟಿಕ್ ಡೀಸೆಲ್ ಸರ್. ಇದು ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್, 2012 ಮಾಡಲ್, ಸೆಕೆಂಡ್ ಓನರ್, 1,05,000 ನೋಡಿದೆ. ಇದು ಕೂಡ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ನಿಮ್ಗೆ. ಓಕೆ, ಸೊ ಫೀಚರ್ಸ್ ವೈಸ್ ನೋಡಿದ್ರೆ ಏನೇನು ಬರ್ಬೋದು ಸರ್? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ, ವಿತ್ ಸನ್ ರೂಫ್ ಬರುತ್ತೆ ಸರ್. ಟಾಪ್ ಎಂಡ್ ಗಾಡಿ. ಓಕೆ, ಇದು ಕೂಡ ಟಾಪ್ ಎಂಡ್ ಗಾಡಿ ಸರ್. ಓಕೆ, ಎಲ್ಲ ಆಲ್ಮೋಸ್ಟ್ ಲೈಕ್ ಆಟೋಮೆಟಿಕಲ್ ಇರೋದೆಲ್ಲ. ಹೌದು ಸರ್, ಆಟೋಮೆಟಿಕ್ ಡೀಸೆಲ್ ಗಾಡಿ ತುಂಬಾ ಇದೆ ಸರ್ ನಮ್ಮ ಹತ್ರ. ಓಕೆ, ಸೊ ಈಗ ಪ್ರೈಸ್ ವೈಸ್ ನೋಡಿದ್ರೆ ಸರ್, ಪ್ರೈಸ್ ವೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ತುಂಬಾ ಕಡಿಮೆನೆ ಸರ್. 5,85,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,65,000 ಗೆ ಮಾಡ್ಕೊಡ್ತೀನಿ ಸರ್. ಓಕೆ, 5,65,000 ಒಂದು ಆಟೋಮೆಟಿಕ್ ಸ್ಕೋಡಾ ಸೂಪರ್ ಟಾಪ್ ಎಂಡ್ ಡೀಸೆಲ್ ಗಾಡಿ. ಓಕೆ, ಡೀಸೆಲ್ ವೇರಿಯಂಟ್. ಸೊ ಹಾಗೆ ಒಂದು ಹೋಂಡಾ ಮೊಬಿಲಿಯೋ ಇದೆ ಸರ್. ಮೊಬಿಲಿಯೋ 7 ಸೀಟರ್ 2015 ಮಾಡಲ್, ಸೆಕೆಂಡ್ ಓನರ್ ಸರ್. ಇದು ಓಕೆ, 60,000 ರನ್ ಆಗಿದೆ. ಓಕೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದನ್ನು. ಓಕೆ, ಇದು ಕೂಡ ನಿಮಗೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಇದು ಮಿರರ್ ಕಟ್ ಆಗಿದೆ, ಮಿರರ್ ಹಾಕಿ ಕೊಡ್ತೀನಿ ಸರ್. ಓಕೆ, ಸೊ ಇಂಟೀರಿಯರ್ ನೋಡ್ತಾ ಇರಬಹುದು, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಅದು ಟಾಪ್ ಎಂಡ್ ಗಾಡಿ ಸರ್. VMT. ಓಕೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಸೊ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಯಾರಾದ್ರೂ ಎರ್ಟಿಗಾ ಹುಡುಕ್ತಾ ಇರೋರಿಗೆ ನನ್ನ ಪರ್ಸನಲ್ ಕೇಳಿದ್ರೆ ಆರಾಮಾಗಿ ಎರ್ಟಿಗಾ ಬಂದು ಇದನ್ನ ತಗೋಬಹುದು. ಹೌದು ಸರ್, ಯಾಕಂದ್ರೆ ನಿಮಗೆ ಇಂಜಿನ್ ರಿಯಲಿಬಿಲಿಟಿ ಆಗಲಿ ಮತ್ತೆ ಗಾಡಿ ಸೇಫ್ಟಿ ವೈಸ್ ಎಲ್ಲ ನೋಡ್ತೀನಿ ಅಂದ್ರೆ ಆರಾಮಾಗಿ ಮೊಬಿಲಿಯೋ ಟ್ರೈ ಮಾಡಬಹುದು. ಸೊ ಈಗ ಮೊಬಿಲಿಯೋ ಎರ್ಟಿಗಾ ಕಂಪೇರ್ ಮಾಡ್ಬಿಟ್ಟಿದ್ದೀನಿ, ಬಟ್ ಎರ್ಟಿಗಾಗಿಂತಲೂ ತುಂಬಾ ಕಡಿಮೆ ಬರುತ್ತೆ. ಹೌದು ಸರ್, ತುಂಬಾ 15 ಮಾಡಲ್ ಎರ್ಟಿಗಾ ಹುಡುಕಿದ್ರೆ ನೀವು 8 lakhs ಕೆಳಗಡೆ ಸಿಗಲ್ಲ ಸರ್. ಹೌದು, ಮೊಬಿಲಿಯೋ ಬಂದ್ಬಿಟ್ಟು ಜಸ್ಟ್ 5,85,000 ಇದೆ ಸರ್ ಕೋಟಿಂಗ್ ಪ್ರೈಸ್. ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,40,000 ರೇಂಜ್ ನಲ್ಲಿ ಮಾಡ್ಬಿಟ್ಟು ಕೊಡ್ತೀನಿ. ಸೊ ಇವಾಗ ಯಾಕಂದ್ರೆ ಇವಾಗ 5,40,000 ಅಂದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಯ್ತು, ಬಟ್ ಏನಂದ್ರೆ ಮೇನ್ ಬೇಕಾದ್ರೆ ಲೋನ್ ಆಗುತ್ತೆ. ಹೌದು ಸರ್, ಲೋನ್ ಆಗುತ್ತೆ ಸರ್. ಅಪ್ ಟು ಒಂದು 5 lakhs ವರೆಗೂ ಲೋನ್ ಮಾಡ್ಕೊಡ್ತೀನಿ. ಓಕೆ, ಸೊ ಆಲ್ಮೋಸ್ಟ್ ಲೈಕ್ ಒಂದು 40,000-50,000 ಗಾಡಿ ತಗೊಂಡ್ರೆ. ಓಕೆ, ಯಾರಾದ್ರೂ ಒಂದು 7 ಸೀಟರ್ ಗಾಡಿ ಒಂದು 45,000 ಬೇಕು ಅನ್ನೋರಿಗೆ ಆರಾಮಾಗಿ ತಗೊಂಡು ಹೋಗ್ಬೋದು ಹೋಂಡಾ ಮೊಬಿಲಿಯೋ. ಮಿಕ್ಕಿದೆಲ್ಲ ನಿಮ್ಗೆ ಲೋನ್ ಮಾಡ್ಕೊಡ್ತಾರೆ. ಮೇನ್ ಏನಂದ್ರೆ ಸಿಬಿಲ್ ಚೆನ್ನಾಗಿರ್ಬೇಕು ಅಷ್ಟೇ ನಿಮ್ಗೆ. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸರ್, ಸ್ಕೋಡಾ ರ್ಯಾಪಿಡ್ 2015 ಮಾಡಲ್, ಸೆಕೆಂಡ್ ಓನರ್, ಆಟೋಮೆಟಿಕ್ ಡೀಸೆಲ್ ಸರ್. ಇದು 1,10,000 ನೋಡಿದೆ. ಇದು ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಓಕೆ, ಇದು ಕೂಡ ನಿಮಗೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮಗೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ವಿತ್ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಅಲಾಯ್ಸ್. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ ಇದೆ. ಏನು ಎಕ್ಸ್ಟ್ರಾ ಖರ್ಚು ಇರಲ್ಲ ನಿಮಗೆ. ಸೊ ಯಾರಾದ್ರೂ ಒಂದು ಸ್ಕೋಡಾ ರ್ಯಾಪಿಡ್, ಅದು ಆಟೋಮೆಟಿಕ್ ಡೀಸೆಲ್ ಅಲ್ಲ, ಡೀಸೆಲ್ ಗಾಡಿ ಸರ್. ಓಕೆ, ಪ್ರೈಸ್ ಸರ್? ಸರ್, ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,45,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 4,95,000 ರೇಂಜ್ ನಲ್ಲಿ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಓಕೆ, 4,95,000 ಸ್ಕೋಡಾ ರ್ಯಾಪಿಡ್ 2013 15 ಮಾಡಲ್ ಸರ್. ಸರ್, ನೀವು ಮಾರ್ಕೆಟ್ ನಲ್ಲಿ ಚೆಕ್ ಮಾಡಬಹುದು ಸರ್. ಬಿಲೋ 6 lakhs 15 ಮಾಡಲ್ ಗಾಡಿನೇ ಇಲ್ಲ ಸರ್. 4,95,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಇನ್ನೊಂದು 7 ಸೀಟರ್ ಗಾಡಿ ಇದೆ. ಸೊ ಇದು ಡೀಟೇಲ್ಸ್ ಸರ್. Rexton RX5 ಇದು 2013 ಮಾಡಲ್, ಸಿಂಗಲ್ ಓನರ್, 90,000 ನೋಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದೂನು. ಓಕೆ, ಸೊ ಇಂಟೀರಿಯರ್ ಅಲ್ಲಿ ನೋಡೋದಾದ್ರೆ ಫೀಚರ್ಸ್ ಸರ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಡೀಸೆಲ್ ಗಾಡಿ ವಿತ್ ಸರ್ವಿಸ್ ಹಿಸ್ಟ್ರಿ 90,000 ನೋಡಿದೆ ಸರ್ ಇದು. ಓಕೆ, ಇದು 4x4 4x2 ಸರ್? 4x2 ಇದು. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಇದೆ, ಎಲ್ಲ ಇದೆ ನಿಮಗೆ. ಯಾರಾದ್ರೂ ಒಂದು ಒಳ್ಳೆ RX5 ಹುಡುಕೋರಿಗೆ ಸೈನಲ್ ಸರ್ಪ್ರೈಸ್ ಇದೆ ಸರ್. ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,45,000 ಕೋಟಿಂಗ್ ಇದೆ ಪ್ರೈಸ್. ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 5,95,000 ಗೆ ಮಾಡ್ಕೊಡ್ತೀನಿ. ಓಕೆ, 5,95,000 ಒಂದು ಒಳ್ಳೆ 7 ಸೀಟರ್ ಗಾಡಿ ತಗೋಬಹುದು. ಸೊ ಹಾಗೆ ಇನ್ನೊಂದು ಹೋಂಡಾ ಮೊಬಿಲಿಯೋ ಸರ್. ಹೋಂಡಾ ಮೊಬಿಲಿಯೋ ತುಂಬಾ ಚಾನ್ಸ್ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. 2016 ಮಾಡಲ್, ಸೆಕೆಂಡ್ ಓನರ್, 70,000 ರನ್ ಆಗಿದೆ ಸರ್. ಪೆಟ್ರೋಲ್ ಗಾಡಿ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಸರ್. ಓಕೆ, ನೋಡಿ ಪೆಟ್ರೋಲ್ ವೇರಿಯಂಟ್ ಒಂದು ಹೋಂಡಾ ಮೊಬಿಲಿಯೋ. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ ಕಸ್ಟಮರ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕಿ, ಅದು ನಿಮಗೆ GTR Pro ಅಲಾಯ್ಸ್ ಹಾಕ್ಸ್ಕೊಂಡಿರೋದು. ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ ನಿಮಗೆ ಮೇಲ್ಗಡೆ ರೂಫ್ ರ್ಯಾಕ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಸೊ ಫುಲ್ಲಿ ಟಾಪ್ ಎಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗಾಡಿ ಮಾತ್ರ. ಸೊ ಇವಾಗ ಒಳ್ಳೆ ಪ್ರೈಸ್ ಒಂದು ಬಾಕಿ ಇದೆ ಸರ್. ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಜಸ್ಟ್ 5,45,000 ಕೋಟಿ ಇದೆ. ನಿಮ್ ಚಾನಲ್ ಇಂದ ಬಂದ್ರೆ ಜಸ್ಟ್ 5,25,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಅದು 2016 ಮಾಡಲ್ ಪೆಟ್ರೋಲ್ ಗಾಡಿ. ಓಕೆ, 5 ಲಕ್ಷಕ್ಕೆ ನಿಮಗೆ ಒಂದು ಹೋಂಡಾ ಮೊಬಿಲಿಯೋ ಪೆಟ್ರೋಲ್ ವೇರಿಯಂಟ್. ಸೊ ಹಾಗೆ ಒಂದು ಚಾವ್ಲೆಟ್ ಕ್ಯಾಪ್ಟಿವ್ ಇದೆ ಸರ್. ಸರ್, ಕ್ಯಾಪ್ಟಿವ್ 2012 ಮಾಡಲ್, ಇದು ಥರ್ಡ್ ಓನರ್ ಆಗಿದೆ ಸರ್. 90,000 ರನ್ ಆಗಿದೆ. ಮ್ಯಾನುವಲ್ ಗಾಡಿ ಇದು, ಡೀಸೆಲ್ ಇಂಜಿನ್ ಬರುತ್ತೆ ನಿಮಗೆ. ಓಕೆ, ಸೊ 2012 ಮಾಡಲ್ ಸರ್ ಇದು. ಓಕೆ, 2012 ಡೀಸೆಲ್ ವೇರಿಯಂಟ್.
ಸೊ ಚವಲೆಟ್ ಕ್ಯಾಪ್ಟಿವ್ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ಸೊ 7 ಸೀಟರ್ ಮೈಲೇಜ್ ಏನು ಸರ್ ಮೈಲೇಜ್ ನಿಮಗೆ ಸಿಟಿನಲ್ಲಿ 10 ಬರುತ್ತೆ ಸರ್ ಹೈವೇ 13-14 ವರೆಗೂ ಬರುತ್ತೆ ಸರ್ ನಿಮಗೆ ಓಕೆ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಆಗುತ್ತೆ ಸ್ನೇಹಿತರೆ ತುಂಬಾ ಕಡಿಮೆ ಬಜೆಟ್ ನಲ್ಲಿ ಕೊಡ್ತಾ ಇದ್ದೀನಿ ಸರ್ ಈ ಗಾಡಿ ಬಂದ್ಬಿಟ್ಟು ಫೈನಲ್ ಪ್ರೈಸ್ ಬಂದ್ಬಿಟ್ಟು 3,95,000 ಗೆ 7 ಸೀಟರ್ ಚಾವರ್ಲೆಟ್ ಕ್ಯಾಪ್ಟಿವ್ ಆಗಿ ಕೊಡ್ತೀನಿ ಸರ್ ಓಕೆ 3,95,000 ಓಕೆ 3,95,000 ನಿಮಗೆ ಒಂದು 7 ಸೀಟರ್ ಗಾಡಿ ಒಂದು ಚವಲೆಟ್ ಕ್ಯಾಪ್ಟಿವ್ ಸಿಗುತ್ತೆ ಸೊ ಹಾಗೆ ಒಂದು ಒಳ್ಳೆ ರೆಡ್ ಕಲರ್ ಒಂದು XUV 500 ಇದೆ ಸರ್ XUV 500 W6 ಸರ್ ಇದು 2012 ಮಾಡೆಲ್ ಸೆಕೆಂಡ್ ಓನರ್ 1,10,000 ನೋಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದನ್ನು ಓಕೆ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತಾರೆ ನಿಮಗೆ ಇದು XUV 500 ಡೀಸೆಲ್ W6 ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇರುತ್ತೆ ಸೊ 4 ಏರ್ ಬ್ಯಾಗ್ಸ್ ಏನೋ ಬರುತ್ತೆ ನಿಮಗೆ ಸೊ ಏರ್ ಬ್ಯಾಗ್ಸ್ ಬರುತ್ತೆ ಓಕೆ ಡ್ಯೂಯಲ್ ಏರ್ ಬ್ಯಾಗ್ ಇರುತ್ತೆ ಸೊ ಇವಾಗ XUV 500 ಪ್ರೈಸ್ ನೋಡೋದಾದ್ರೆ ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಜಸ್ಟ್ 5,95,000 ಕೋಟಿಂಗ್ ಇದೆ ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 5,75,000 ಗೆ ಮಾಡ್ಕೊಡ್ತೀನಿ ಸರ್ ಓಕೆ 5,75,000 ಗೆ ಒಂದು XUV 500 W6 2012 ಮಾಡೆಲ್ ಗಾಡಿ ಹೌದು ಓಕೆ ಸೊ ಹಾಗೆ ಒಂದು ಜೆಟ್ಟಾ ಸರ್ ಜೆಟ್ಟಾ ಇದು 2011 ಮಾಡೆಲ್ ಸಿಂಗಲ್ ಓನರ್ 1 lakh ಕೋಡ್ ಇದೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್ ಡೀಸೆಲ್ ಗಾಡಿ ಓಕೆ ಡೀಸೆಲ್ ಗಾಡಿ ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ ನೋಡ್ತಾ ಇರಬಹುದು ಸಕ್ಕತ್ತಾಗಿದೆ ಟಾಪ್ ಎಂಡ್ ವೆಹಿಕಲ್ ಸರ್ ಇದು ಓಕೆ ಹೈಲೈನ್ ಟಾಪ್ ಎಂಡ್ ಸೊ ಇಂಟೀರಿಯರ್ ನಿಮಗೆ AC ಪವರ್ ಪವರ್ ವಿಂಡೋಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ABS ಎಲ್ಲ ಇದೆ ಒಳ್ಳೆ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ಸ್ ಒಳ್ಳೆ ಲೆದರ್ ಸೀಟ್ಸ್ ಬ್ರಾಂಡ್ ನ್ಯೂ ಕಂಡೀಷನ್ ಅಂತ ಹೇಳ್ಬೋದು ಸೊ ಆಟೋಮೆಟಿಕ್ ವೇರಿಯಂಟ್ ಜೆಟ್ಟಾ ಏನಾಗುತ್ತೆ ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,95,000 ಕೋಟಿಂಗ್ ಪ್ರೈಸ್ ಇದೆ ಸರ್ ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 5,75,000 ಗೆ ಮಾಡ್ಕೊಡ್ತೀನಿ ಓಕೆ 5,75,000 ನಿಮ್ಮೊಂದು Volkswagen ಜೆಟ್ಟಾ ಸಿಗುತ್ತೆ ಸೊ ಹಾಗೆ ಒಂದು ಸ್ಕೋಡಾ ರ್ಯಾಪಿಡ್ ಇನ್ನೊಂದಿದೆ ಸರ್ ಸ್ಕೋಡಾ ರ್ಯಾಪಿಡ್ ಇದು 2013 ಮಾಡೆಲ್ ಸೆಕೆಂಡ್ ಓನರ್ 1 ಲಕ್ಷ ಓಡಿದೆ ಸರ್ ಇದು ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ನಿಮಗೆ ಓಕೆ ಇದು ಕೂಡ ನಿಮಗೆ ವಿತ್ ಸರ್ವಿಸ್ ಮ್ಯಾನ್ಯುವಲ್ ಗಾಡಿ ಇದು ಡೀಸೆಲ್ ಇಂಜಿನ್ ಇದು ಓಕೆ ಮ್ಯಾನ್ಯುವಲ್ ಬೇಕು ಅಂದ್ರೆ ಮ್ಯಾನ್ಯುವಲ್ ಇದೆ ಡೀಸೆಲ್ ಬೇಕು ಅಂದ್ರೆ ಡೀಸೆಲ್ ಇದೆ ಆಟೋಮೆಟಿಕ್ ಬೇಕು ಅಂದ್ರೆ ಆಟೋಮೆಟಿಕ್ ಇದೆ ಮ್ಯಾನ್ಯುವಲ್ ಬೇಕು ಅಂದ್ರೆ ಮ್ಯಾನ್ಯುವಲ್ ಇದೆ ಸೊ ಇವಾಗ ಏನಾಗುತ್ತೆ ಸರ್ ಈ ಸ್ಕೋಡಾ ರ್ಯಾಪಿಡ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ತುಂಬಾ ಕಡಿಮೆನೆ ಸರ್ 4,25,000 ಇದು ಕೋಟಿಂಗ್ ಪ್ರೈಸ್ ಇನ್ನೂ ಕಮ್ಮಿ ಬೇಕು ಅಂದ್ರೆ ಸರ್ ನಿಮ್ ಚಾನಲ್ ಇಂದ ಬಂದೆ ಫೈನಲ್ ಟು ಫೈನಲ್ 3,95,000 ಗೆ ಮಾಡ್ಕೊಡ್ತೀನಿ ಆನ್ ಟೇಬಲ್ ಬರ್ಲಿ ಸರ್ ಕಸ್ಟಮರ್ ಇನ್ನ ನೆಗೋಷಿಯೇಟ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ ಓಕೆ ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಮರ್ಸಿಡೀಸ್ ಬೆಂಜ್ ಸರ್ ಇದು 2007 ಮಾಡೆಲ್ 4th ಓನರ್ ಆಗಿದೆ ಪೆಟ್ರೋಲ್ ಗಾಡಿ ಇದು ವಿತ್ ಸನ್ರೂಫ್ ಬರುತ್ತೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಓಕೆ ಸನ್ರೂಫ್ ಗಾಡಿ ಪೆಟ್ರೋಲ್ ಅಲ್ಲ ಸರ್ ಇದು ಹೌದು ಸರ್ ಪೆಟ್ರೋಲ್ ವಿತ್ ಸನ್ರೂಫ್ ಬರುತ್ತೆ ಓಕೆ ಆಟೋಮೆಟಿಕ್ ವೇರಿಯಂಟ್ ಹೌದು ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಇದೆ ಒಂಥರ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಇದೆ ಅಂತ ಹೇಳ್ಬೋದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಒಂದು ಲೋ ಬಜೆಟ್ ಅಲ್ಲಿ ಒಂದು ಮರ್ಸಿಡೀಸ್ ಬೆಂಜ್ ಅಂತ ಹುಡುಕ್ತಾರೆ ಅವ್ರಿಗೆ ಒಂದು ಒಳ್ಳೆ ಗಾಡಿ C200 ಇದೆ ಹೌದು ಸರ್ ಸೊ ಕಂಪ್ರೆಸರ್ ಗಾಡಿ ಸೊ ಪ್ರೈಸ್ ಏನು ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಜಸ್ಟ್ 3,65,000 ಕೋಟಿಂಗ್ ಇದೆ ನಿಮ್ ಚಾನಲ್ ಇದೆ ಮಾತ್ರ ಫೈನಲ್ ಟು ಫೈನಲ್ 3,30,000 ಗೆ ಮಾಡ್ಕೊಡ್ತೀನಿ ಓಕೆ 3,30,000 ಒಂದು ಮರ್ಸಿಡೀಸ್ ಬೆಂಜ್ ಹೌದು ಸರ್ FC ಅಪ್ ಟು 2027 ವರೆಗೂ ಇದೆ ಓಕೆ ಸೊ ಹಾಗೆ ಒಂದು ಇನ್ನೊಂದು Volkswagen ಜೆಟ್ಟಾ ಇದೆ ಸರ್ Volkswagen ಜೆಟ್ಟಾ ಇದು 2013 ಮಾಡೆಲ್ ಸೆಕೆಂಡ್ ಓನರ್ 1,10,000 ನೋಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಇದನ್ನು ಓಕೆ ವಿತ್ ಸರ್ವಿಸ್ ಹಿಸ್ಟ್ರಿ ಹೌದು ಮ್ಯಾನ್ಯುವಲ್ ಡೀಸೆಲ್ ಸರ್ ಇದು ಕಂಫರ್ಟ್ ಲೈನ್ ಆಗಿದೆ ಇದು ಮಿಡಲ್ ವರ್ಷನ್ ಬರುತ್ತೆ ನಿಮಗೆ ಓಕೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಏರ್ ಬ್ಯಾಗ್ಸ್ ಲೆದರ್ ಸೀಟ್ಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಓಕೆ ಇನ್ನರ್ ARVMs ORVMs ಮತ್ತು 4 ಏರ್ ಬ್ಯಾಗ್ ABS ಸಾರಿ 6 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ ಸೊ ಯಾರಾದ್ರೂ ಒಂದು Volkswagen ಜೆಟ್ಟಾ ಅದು 2 ಲೀಟರ್ ಇಂಜಿನ್ ಗಾಡಿ ಸೊ ಪ್ರೈಸ್ ಏನಾಗುತ್ತೆ ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ತುಂಬಾ ಕಡಿಮೆ ಸರ್ ಜಸ್ಟ್ 5,45,000 ಇದೆ ಕೋಟಿಂಗ್ ಪ್ರೈಸ್ ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 5,20,000 ಗೆ ಮಾಡ್ಕೊಡ್ತೀನಿ ಸರ್ ಓಕೆ 5,20,000 ನಿಮಗೆ ಒಂದು 2013 ಮಾಡೆಲ್ ಜೆಟ್ಟಾ ಅದು ಡೀಸೆಲ್ ಗಾಡಿ ಸರ್ ಅವಾಗಿಂದ ದೊಡ್ಡ ಗಾಡಿ ನೋಡಿ ಬೇಜಾರಾಗ್ಬಿಟ್ಟಿದೆ ಚಿಕ್ಕ ಗಾಡಿ ಅಂದ್ರೆ ನಾಲ್ಕು ಕೊಟ್ಟಿದೆ ಅದು ಚಿಕ್ಕ ಗಾಡಿ ಆಟೋಮೆಟಿಕ್ ಪೆಟ್ರೋಲ್ ಗಾಡಿ ಸರ್ ಇದು 2019 ಮಾಡೆಲ್ ಜಸ್ಟ್ 30,000 ಹೊಡಿದೆ ಆಟೋಮೆಟಿಕ್ ಪೆಟ್ರೋಲ್ ಸರ್ ಇದು ಕ್ವಿಟ್ ಕ್ಲೈಂಬರ್ ಇದು 1 ಲೀಟರ್ ಇಂಜಿನ್ ಬರುತ್ತೆ ನಿಮಗೆ ಓಕೆ ನೋಡ್ತಾ ಇರಬಹುದು ಒಂದು ಕ್ವಿಟ್ ಕ್ಲೈಂಬರ್ ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ಬಹುದು ಒಂದು ಲೋ ಬಜೆಟ್ ಅಲ್ಲಿ ಆಟೋಮೆಟಿಕ್ ವೇರಿಯಂಟ್ ಹೌದು ಸರ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾರೆ 2019 ಮಾಡೆಲ್ ಓಕೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಇದೆ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ 2019 ಜಸ್ಟ್ 34,000 ಅಷ್ಟೇ ಇರೋದು ಸೊ ಪ್ರೈಸ್ ಏನಾಗುತ್ತೆ ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ತುಂಬಾ ಕಡಿಮೆ ಸರ್ ಜಸ್ಟ್ 3,75,000 ಕೋಟಿಂಗ್ ಇದೆ ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 3,40,000 ಗೆ ಮಾಡ್ಕೊಡ್ತೀನಿ ಸರ್ ಈಗ ಎಷ್ಟು ಮಾಡಬೇಕು ಸರ್ ಡೌನ್ ಪೇಮೆಂಟ್ ಇದೆಯಲ್ಲ ಸರ್ ಜಸ್ಟ್ 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ ಓಕೆ ನೋಡಿ ಜಸ್ಟ್ 50,000 ಕೊಟ್ರೆ ರೆನಾಲ್ಟ್ ಕ್ಲೈಂಬರ್ ಆಟೋಮೆಟಿಕ್ ವೇರಿಯಂಟ್ ತಗೊಂಡು ಹೋಗಬಹುದು ಸೊ ಹಾಗೆ ಒಂದು Hyundai Verna ಫ್ಲೂಯಿಡಿಕ್ ಇದೆ ಸರ್ Hyundai Verna ಲೋ ಮೈಲೇಜ್ ಕಡಿಮೆ ಹೊಡೆದಿದೆ ಸರ್ ಜಸ್ಟ್ 40,000 ನೋಡಿರೋದು 2013 ಮಾಡೆಲ್ ಸಿಂಗಲ್ ಓನರ್ SX ಪೆಟ್ರೋಲ್ ಸರ್ ಇದು ಓಕೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಓಕೆ ನೋಡ್ತಾ ಇರಬಹುದು ಸೊ ಬಾಡಿ ಲೈನ್ ಎಲ್ಲ ಸಕ್ಕತ್ತಾಗಿದೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು ಸೊ ಇಂಟೀರಿಯರ್ ಫೀಚರ್ಸ್ ನೋಡೋದಾದ್ರೆ ಸರ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ 2 ಏರ್ ಬ್ಯಾಗ್ಸ್ ಬರುತ್ತೆ ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ ಲೋ ಮೈಲೇಜ್ ಸರ್ ಕಡಿಮೆ ಹೊಡಿರೋದು ಗಾಡಿ ಇದು ಓಕೆ ಸೊ ಒಂದು ಪೆಟ್ರೋಲ್ ವೇರಿಯಂಟ್ ಒಂದು Hyundai Verna ಹುಡುಕೋರಿಗೆ ಅದು VT ಇಂಜಿನ್ ಸೊ ಪ್ರೈಸ್ ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಜಸ್ಟ್ 5,40,000 ಕೋಟಿಂಗ್ ಇರೋದು ಸರ್ ನಿಮ್ ಚಾನಲ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ 5,10,000 ಗೆ ಮಾಡ್ಕೊಡ್ತೀನಿ ಓಕೆ 5,10,000 2013 ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಜಸ್ಟ್ 40,000 ರನ್ ಆಗಿರೋದು ಓಕೆ ಸೊ ಹಾಗೆ ಒಂದು Toyota Corolla Altis ಇದೆ ಸರ್
ಸೊ Corolla Altis 2009 ಮಾಡಲ್ ಥರ್ಡ್ ಓನರ್ ಸರ್. ಓಕೆ FC ಲ್ಯಾಪ್ಸ್ ಆಗಿದೆ ಸರ್ ಇದು. Okay. ಲಾಸ್ಟ್ ಮಂತ್ ಲ್ಯಾಪ್ಸ್ ಆಗಿದೆ ಇದು. 2009 ಮಾಡಲ್ ಥರ್ಡ್ ಓನರ್ ಆಗಿದೆ ಸರ್. ಇದು ಪೆಟ್ರೋಲ್ ಗಾಡಿ ಇದು. ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 2,95,000 ಕೋಟಿಂಗ್ ಇದೆ. ನಿಮ್ಗೆ FC ಇನ್ಶೂರೆನ್ಸ್ ಎಲ್ಲ ಸೇರಿಸಿ 2,75,000 ಗೆ ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,75,000 ನಿಮಗೆ ಒಂದು Toyota Corolla Altis ಒಂದು ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ 1.8 ಲೀಟರ್ ಇಂಜಿನ್ ಗಾಡಿ ಸೊ ಸಿಗುತ್ತೆ ವಿತ್ FC ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ. ಸೊ ಹಾಗೆ ಒಂದು Mercedes Benz ಇನ್ನೊಂದಿದೆ ಸರ್. Mercedes Benz ಸರ್ ಇದು 2004 ಮಾಡಲ್ ಸರ್. ಇದು ಥರ್ಡ್ ಓನರ್ ಆಗಿದೆ. ಜಸ್ಟ್ 50,000 ರನ್ ಆಗಿದೆ ಸರ್. ಇದು ಪ್ಯೂರ್ ಪೆಟ್ರೋಲ್ ಇದು. ಓಕೆ ಪೆಟ್ರೋಲ್ ವೇರಿಯಂಟ್ Mercedes Benz 2004 ಮಾಡಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಫ್ರೆಶ್ FC ಸರ್. ಫ್ರೆಶ್ FC ಇನ್ಶೂರೆನ್ಸ್ ಇದೆ ಇದಕ್ಕೆ. ಓಕೆ ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ. ಇದು ಕೂಡ ನಿಮಗೆ C200 ಕಂಪ್ರೆಸರ್ ವೇರಿಯಂಟ್. ಸೊ ಇಂಟೀರಿಯರ್ ನೋಡೋದಾದ್ರೆ ನಿಮಗೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ABS ಎಲ್ಲ ಇದೆ. ಸೊ ಈ ಒಂದು ಸರ್ಕಲ್ ಏನಾಗುತ್ತೆ ಸರ್ ಪ್ರೈಸ್? ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,85,000 ಕೋಟಿಂಗ್ ಇದೆ. ನಿಮ್ ಚಾನಲ್ ವೈಸ್ ಇಂದ ಬಂದ್ರೆ ಫೈನಲ್ ಟು ಫೈನಲ್ ಒಂದು 3,50,000 ರೌಂಡ್ ಫಿಗರ್ ಗೆ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,50,000 ಗೆ ಫ್ರೆಶ್ FC ಇದೆ ಸರ್ ಈ ಗಾಡಿಗೆ. 3,50,000 ಮಾಡ್ಕೊಡ್ತೀನಿ. Mercedes Benz ಸರ್. ಓಕೆ 3.5 ಲಕ್ಷಕ್ಕೆ ನಿಮ್ಗೆ ಒಂದು Mercedes Benz 2004 ಮಾಡಲ್ ಗಾಡಿ ಸಿಗ್ತಾ ಇದೆ. ಸೊ ಹಾಗೆ ಇನ್ನೊಂದು ಎಲೆಂಟ್ರಾ ಸೋಲ್ಡ್ ಆಗಿದೆ. ಏನ್ ಸರ್ ಈ ತರ ಎಲ್ಲ ಮಾಡ್ಬಿಟ್ರೆ ಹೆಂಗೆ? ನಮ್ಮ ವಿಡಿಯೋಸ್ ಬೇಕು ಅಂತಾರಲ್ಲ. ನಮ್ಮ ಹತ್ರ ಎವ್ರಿ ಡೇ ಸ್ಟಾಕ್ ಬರ್ತಾ ಇರುತ್ತೆ ಸರ್. ಓಕೆ ಸರ್.